ಹಾಯ್, ಹಲೋ, ಗುಡ್ ಮಾರ್ನಿಂಗ್ ಎವ್ರಿವನ್. ಇದು ನಾವು ಬೆಂಗಳೂರಿಗೆ ಬಂದು ಫಸ್ಟ್ ಡೇ ಇಸ್ಕಾನ್ ಟೆಂಪಲಿಗೆ ಹೋಗಲಿಕ್ಕೆ ರೆಡಿ ಆಗ್ತಾ ಇದ್ದೀವಿ. ನನ್ನ ಮಗ ಮನಸ್ ನನಗೆ ಗೊತ್ತಿಲ್ಲದಾಗೆ ವಿಡಿಯೋ ಮಾಡ್ತಾ ಸೊ ಆ ಟೈಮಲ್ಲಿ ನಾನು ಜ್ಯುವೆಲ್ಸ್ ಎಲ್ಲ ಹಾಕೊಂಡ್ವಿ ಇಸ್ಕಾನ್ ಟೆಂಪಲಿಗೆ ಹೋದ್ವಿ. ಅಲ್ಲಿ ಇದು ಫುಡ್ ಸೆಕ್ಷನ್ ಅಲ್ಲಿ ಹೋಗ್ತಾ ಇದ್ವಿ ನಾನು ಫುಡ್ ಬಿಡಲಿಕ್ಕೆ. ಅದನ್ನು ಮಂಥನ್ನ ನಾನು ಎತ್ಕೊಂಡಿದ್ದೆ. ಸೊ ಅದಾದಮೇಲೆ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಬಂದ್ಬಿಟ್ಟು ಚೆಕ್ಕಿಂಗ್ ಏನೋ ಇರುತ್ತೆ. ಸೊ ಚೆಕ್ಕಿಂಗ್ ಮುಗಿಸ್ತಾರೆ. ಅದಾದಮೇಲೆ ನಾವು ಇಸ್ಕಾನ್ ಟೆಂಪಲ್ ಒಳಗೆ ಹೋದ್ವಿ. ಅಲ್ಲಿ ಬಂದ್ಬಿಟ್ಟು ಮನಸ್ಸನ್ನ ಹುಡುಕ್ತಾ ಇದ್ವಿ, ಎಲ್ಲೋ ಹೋಗ್ಬಿಟ್ಟಿದ್ದ ಅವನು. ಅದಾದಮೇಲೆ ಅಲ್ಲಿ ಮೇಲೆ ಹೋಗಿದ್ದ. ಆಮೇಲೆ ಮನಸ್ಸು ಅಂತ ಕೂಗ್ದವಾಗ ಬಂದ ಅವನು. ಅಲ್ಲಿ ತೆಳಗಿಳಿದು ಬರ್ತಾ ಇದ್ದಾನೆ ನನ್ನ ದೊಡ್ಡ ಮಗ ಮನಸ್ಸು ಅಂತ ಹೇಳಿಬಿಟ್ಟು. ಆಮೇಲೆ ಬಂದಮೇಲೆ ನಾವು ಟೆಂಪಲಿಗೆ ಹೋದ್ವಿ. ಸೊ ಮಂಥನ್ ಬರ್ಡೇ ಇತ್ತು. ನೋಡಿ ಮಗ ಅಪ್ಪ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಅದಾದಮೇಲೆ ನಾವು ಬಂದ್ಬಿಟ್ಟು ಎಕ್ಸೋ ಪಬ್ ಅಂತ ಹೇಳಿಬಿಟ್ಟು ಅಲ್ಲಿ ನಾವು ಹೋಗ್ಬಿಟ್ಟು ಮಂಥನ್ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಇವನ್ ನಾವು ಹೋಗಿದ್ದು ಫ್ಯಾಮಿಲಿ ಆಗಿರೋದ್ರಿಂದ ಸೊ ನಾನು ನನ್ನ ಹಸ್ಬೆಂಡ್, ನನ್ನ ದೊಡ್ಡ ಮಗ, ನನ್ನ ಸಣ್ಣ ಮಗ ಇಷ್ಟು ಜನ ಮಾತ್ರ ಸೆಲೆಬ್ರೇಟ್ ಮಾಡಿದ್ವಿ. ಆ ಟೈಮಲ್ಲಿ ಮಂಥನಿಗೆ ಕೇಕ್ ಅಂದರೆ ತುಂಬಾ ಇಷ್ಟ. ಈ ಟೈಮಲ್ಲಿ ತುಂಬಾ ಎಂಜಾಯ್ ಮಾಡ್ತಾ ಇದ್ದ. ಯಾರಿಗೂ ಕೊಡ್ತಾ ಇರಲಿಲ್ಲ. ಅವನಿಗೆ ತಿನ್ನಿಸ್ಬೇಕು ಅಂತಲೇ ಹಠ ಮಾಡ್ತಾ ಇದ್ದ. ಮಾತೇ ಕೇಳ್ತಾ ಇಲ್ಲ ಯಾರ್ದು ಅವನು. ಸೊ ಹಾಗೆ ಮಾಡ್ತಿದ್ದ. ಅದಾದಮೇಲೆ ಅವ್ರ ಪಪ್ಪ ಕೇಕ್ ಫೀಡ್ ಮಾಡಿದರು. ಅದಾದಮೇಲೆ ನಾನು ಕೇಕ್ ತಿನ್ನಿಸಿದೆ. ಅಲ್ಲಿ ಬ್ಯಾಕ್ ಸೈಡ್ ಏನು ಕೂತಿದ್ದಾರೆ ಬಾಯ್ಸ್ ಮತ್ತು ಗರ್ಲ್ಸ್ ಇದ್ದರು. ಅವ್ರು ಕೂಡ ಮಂಥನ್ ಬರ್ಡೇ ವಿಶ್ ಮಾಡಿದರು. ಅವನು ತುಂಬ ಖುಷಿಪಟ್ಟ. ಈವನ್ ನನ್ನ ದೊಡ್ಡ ಮಗ ಕೂಡ ತುಂಬ ಖುಷಿಪಟ್ಟ. ಗರ್ಲ್ಸ್ ಎಲ್ಲ ಎತ್ಕೊಂಡ್ರು. ನೋಡಿ ಹೇಗೆ ಕೇಕ್ನ ಚಪಾಟಿ ಮಾಡ್ತಾ ನೆಕ್ಸ್ಟ್ ಡೇ ಇದ್ದಾನೆ ಅಂತ. ಬಂದ್ಬಿಟ್ಟು ಮೆಕ್ಡೊನಾಲ್ಡಿಗೆ ಹೋದ್ವಿ. ಬೆಳಗ್ಗೆ ಅವರು ಚಿಕನ್ ಇಂದ್ರದನ್ನು ತೊಗೊಂಡ್ರು, ನಾನು ವೆಜ್ಜಿನ ತೊಗೊಂಡೆ. ಸೊ ಅದಾದಮೇಲೆ ನಾವು ಹೋದ್ವಿ ಆಫ್ಟರ್ನೂನ್ ಎಲ್ಲೋ ಒಂದು ನಾರ್ತ್ ಇಂಡಿಯನ್ ಡಿಶ್ ತಿನ್ನೋದಕ್ಕೆ. ಸೊ ಅದಾದಮೇಲೆ ನಾನದು ಊಟ ಮಾಡಿದೆ, ಜಸ್ಟ್ ಕರ್ಡ್ ರೈಸ್ ಊಟ ಮಾಡಿದೆ. ನೈಟ್ ಆಯಿತು, ವಾಕಿಗೆ ಹೋಗಿದ್ವಿ ಹೊರಗೆ. ಸೊ ನೈಟ್ 1 o'clock ಆಗಿತ್ತು. ಆ ಟೈಮಲ್ಲಿ ಮುಗಿಸ್ಕೊಂಡು ನಮ್ಮ ರೂಮಿಗೆ ಹೋಗ್ತಾ ಇದ್ದೀವಿ. ಮನಸ್ಸು ಅಂತಿದ್ದಾನೆ ಇದು ನಮ್ಮ ಮನೆ ನೋಡಪ್ಪ. ಅದಾದಮೇಲೆ ಅಲ್ಲೇ ಶೋಭಾ ಅಂತ ಹೇಳಿಬಿಟ್ಟು RCB ಕೆಫೆ ಹತ್ರ ಅಲ್ಲಿ ಹೋಗಿದ್ವಿ. ಇದು ನೈಟ್ ಬಂದ್ಬಿಟ್ಟು ಲಕ್ಸ್ ಪಬ್ ಅಂತ. ಅಲ್ಲಿ ತುಂಬಾ ಸೌಂಡ್ ಇತ್ತು. ಬಟ್ ಆದರೂ ಮಂಥನ್ ಈಸ್ ಅ ಮ್ಯೂಸಿಕ್ ಲವರ್ ಫಸ್ಟ್ ಆಫ್ ಆಲ್. ಅದನ್ನು ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡ್ತಾ ಇದ್ದ ಮ್ಯೂಸಿಕ್ನ. ಅಲ್ಲಿ DJ ಆ ಸೌಂಡ್ ನಮಗೇನೇ ಭಯ ಆಗ್ತಿತ್ತು, ಅಷ್ಟು ಸೌಂಡ್ ಇತ್ತು. ಬಟ್ ಅವ್ನು ಮಾತ್ರ ತುಂಬಾ ಎಂಜಾಯ್ ಮಾಡ್ದ. ಬಟ್ ನಾವು ಅರ್ಧಕ್ಕೇ ಸೊ ಹಾಕಬೇಕು ಅಂತ ಅದಾದಮೇಲೆ ನಾವು ಎದ್ದು ಬಂದಿದ್ದು ಬಂದ್ಬಿಟ್ವಿ. ಜೂಲಿಯಟ್ ಅಂತ ಆ ರೆಸ್ಟೋರೆಂಟಿಗೆ. ಅಲ್ಲಿ ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ ಒಂದು ಥೀಮ್ ಏನಿದೆ ಜೂಲಿಯಟ್ ಅಂತ, ಆ ಥರನೇ ಥೀಮಲ್ಲಿ ಮಾಡಿದ್ರು ಆ ಪ್ಲೇಸ್. ಆ ಟೈಮಲ್ಲಿ ಮಂಥನ್ ಮಲಗಿಬಿಟ್ಟಿದ್ದ. ಮನಸ್ಸಿಗೆ ಹೀಗೆ ಊಟ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಅವನಿಗೆ ಹಾಗೆ ಕವರ್ ಮಾಡಿ ತಿನ್ನಿಸ್ತಿದ್ದೆ. ಆ ಟೈಮಲ್ಲಿ ನಮ್ಮ ಹಸ್ಬೆಂಡ್ ತೆಗ್ದಿದ್ದು ಪಿಕ್ ಮನಸ್ಸಿಂದ್ರದ್ದು ಮತ್ತು ನಂದು. ತುಂಬಾ ಚೆನ್ನಾಗಿತ್ತು. ಎನಿಹೌ ಆ ಪ್ಲೇಸ್. ಫೈನಲಿ ವಿ ಆರ್ ಮೂವಿಂಗ್ ಟು ದಾವಣಗೆರೆ. ಆ ಟೈಮಲ್ಲಿ ಲಾಸ್ಟಿಗೆ ಬರೋ ಟೈಮಲ್ಲಿ ಒಬ್ರಲ್ಲಿ ನಿಂತಿದ್ರು, ಅವರಿಗೆ ಫೋಟೋ ತೆಗೀರಿ ಅಂತ ಹೇಳಿದ್ವಿ. ಆ ಟೈಮಲ್ಲಿ ಇದು ಒಂದು ಮೆಮರಿ. ಲಾಸ್ಟಿಗೆ ಫೋಟೋ ತೆಗೆಸ್ಕೊಂಡ್ವಿ. ಇದು ನಮ್ಮ ಬ್ಯಾಂಗ್ಳೂರ್ ಜರ್ನಿ ಆಗಿತ್ತು.